ನಮಸ್ಕಾರ ವೀಕ್ಷಕರೇ, ನಾವು ಈ ವಿಡಿಯೋದಲ್ಲಿ ಆಸೆ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಈ ಹಿಂದಿನ ಸಂಚಿಕೆಯಲ್ಲಿ ಸೂರ್ಯ ಮತ್ತು ಮೀನಾ ಸೇರಿ ಇಡೀ ಮನೆಯನ್ನು ಮೇಣದ ಬತ್ತಿಯ ದೀಪದಿಂದ ಬೆಳಗಿಸ್ತಿರ್ತಾರೆ. ಆಗ ಸೂರ್ಯ ಹೊರಗಡೆ ನೋಡಿ, ಅಯ್ಯೋ ಬೇರೆ ಮನೆಯಲ್ಲೆಲ್ಲ ಕರೆಂಟ್ ಇದೆಯಲ್ಲ, ನಮ್ಮ ಮನೆಯಲ್ಲ ಫೀಸ್ ಹೋಯ್ತಾ ಅಂತ ಹೇಳ್ತಿರ್ತಾನೆ. ಆಗ ಅಲ್ಲಿಗೆ ಶಾಂತಿ ಫೇಸ್ ಪ್ಯಾಕ್ ಹಾಕ್ಕೊಂಡೇ ಬರ್ತಾಳೆ. ಇದನ್ನು ನೋಡಿ ಎಲ್ಲರೂ ಹೆದರ್ತಾರೆ. ಸೂರ್ಯ ದೆವ್ವ ದೆವ್ವ ಅಂತ ಕೂಗ್ತಿರ್ತಾನೆ. ದೆವ್ವ ಅಲ್ಲ ಕಣೋ ಸೂರ್ಯ, ನಾನು ಅಂತ ಹೇಳ್ತಾಳೆ. ಆಗ ಸೂರ್ಯ, ಅಯ್ಯೋ ದೇವಕ್ಕೆ ನನ್ನ ಹೆಸರು ಕೂಡ ಗೊತ್ತಿದೆ ಅಂತ ಕೂಗ್ತಿರ್ತಾನೆ. ಆಗ ಅಲ್ಲಿಗೆ ಮನೋಜ ಮತ್ತು ರೋಹಿಣಿ, ಯಾಕೆ ಕಿಚ್ಚಾಡ್ತಿದ್ದೀರಾ, ಸರಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲಪ್ಪ, ಬೆಳಗ್ಗೆಯಿಂದ ಇದೇ ಗೋಳಾಯ್ತು ಅಂತ ಹೇಳ್ಕೊಂತ ಬರ್ತಿರ್ತಾನೆ. ಆಗ ಸೂರ್ಯ, ಮನೋಜ ದೆವ್ವ ಕಣೋ ಅಂತ ಹೇಳ್ತಿರ್ತಾನೆ. ಆಗ ಮನೋಜ, ಯಾವನು ಇವನು ಮನೇಲಿ ಅಂತ ದೆವ್ವ ಕಣ, ಸರಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ, ಈ ರಗಳೆಗಳು ಹೇಳ್ಕೊಂತ ಕುತ್ಕೊಂಡ್ಬಿಡ್ತೀರ ರಾತ್ರೆಲ್ಲ ಅಂತ ಹೇಳ್ತಿರ್ತಾನೆ. ಆಗ ಮನೋಜ, ಯಾವ ದೇವನು? ಆಗ ಸೂರ್ಯ, ಸ್ವಲ್ಪ ನೀನು ನಿಂದೆ ನೋಡು ಅಂತ ಹೇಳ್ತಾನೆ. ಆಗ ಮನೋಜ ಶಾಂತಿಯನ್ನು ನೋಡಿ ಅವನು ಕೂಡ ಕಿಚ್ಚಾಡ್ತಾನೆ. ಅಯ್ಯೋ ದೆವ್ವ ಬಂದ್ಬಿಟ್ಟಿದೆ, ದೆವ್ವ ದೆವ್ವ ಅಂತ ಕೂಗ್ತಾನೆ. ಆಗ ಕರೆಂಟ್ ಬಂದ್ಗಳೇ, ಅಯ್ಯೋ ಶಾಂತ ನೀನಾ ಅಂತ ಎಲ್ಲರೂ ಅಂತ ರಂಗನಾಥ್ ಹೇಳಿದರೆ, ಸೂರ್ಯ, ಸಕ್ಕರೆ ಏನಿದು ರಾತ್ರಿಯಲ್ಲಿ ಅವತಾರ ಅಂತ ಕೇಳ್ತಾನೆ. ಆಗ ಶಾಂತಿ, ನಾನೇನು ಮಾಡಿದೆ, ಫೇಸ್ ಪ್ಯಾಕ್ ಹಾಕೊಂಡು ಅಡ್ಡಾಡ್ತಿದ್ದೀನಿ ಅಷ್ಟೇ, ನಾನು ಸೊಸೆನೇ ಹೇಳಿದ್ದು ಅಂತ ಹೇಳ್ತಾಳೆ. ಆಗ ಮನಸ್ಸು, ಅಲ್ಲಮ್ಮ ಫೇಸ್ ಪ್ಯಾಕ್ ತೆಗೆದು ಅಡ್ಡಾಡಬೇಕಲ್ಲ, ರಾತ್ರಿ ಹೊತ್ತು ಹೀಗೆ ಅಡ್ಡಾಡಿದ್ರೆ ಹೇಗೆ ಅಂತ ಕೇಳ್ತಾನೆ. ಆಗ ರಂಗನಾಥ್, ಸರಿ ಆಗಿದ್ದಾಗೋಯ್ತು, ಎಲ್ಲ ಹೋಗಿ ಮಲ್ಕೊಳ್ಳಿ, ಹೋಗಿ ಅಂತ ಹೇಳಿ ಅಲ್ಲಿದ್ದ ಎಲ್ಲರನ್ನೂ ಕಳಿಸ್ತಾನೆ. ಇತ್ತ ಸೂರ್ಯ ಮರುದಿನ ಬೇಗನೆ ಮಾರ್ಕೆಟಿಗೆ ಎದ್ದು ಊತರಲೆಂದು ಹೋಗಿರ್ತಾನೆ. ಜೊತೆಗೆ ಮೀರಾ ಕೂಡ ಹೋಗಿರ್ತಾಳೆ. ಮೀನಾ, ಸರಿ ನಿಮ್ಮ ಆಟೋದಲ್ಲೇ ಎಲ್ಲ ಇಡಿಸ್ತೇವೆ, ನೋಡ್ತೀನಿ ಬನ್ನಿ ಅಂತ ಹೇಳ್ತಾಳೆ. ಬೆಳಗ್ಗೆಗೆ ಮಾರ್ಕೆಟ್ಗೆ ಬಂದ ಸೂರ್ಯ ರೋಡ್ ಖಾಲಿರೋದನ್ನು ನೋಡು ರೋಡ್ ಬದಿಲೇ ಆಟೋ ಬಿಟ್ಬಿಡ್ತಾನೆ. ಮೀನಾ ಹೋಗಿ ಹೂಗಳನ್ನ ಪರ್ಚೇಸ್ ಮಾಡ್ಕೊಂಡು ಬರೋ ಅಷ್ಟರಿಗೆ ಅಲ್ಲಿಗೆ ಪೊಲೀಸರು ಬಂದುಬಿಡ್ತಾರೆ. ಪೊಲೀಸ್ ಅಲ್ಲಿಗೆ ಬಂದು, ಯಾರ್ದು ಇದು ಗಾಡಿ ತೆಗಿರೋ ಇದನ್ನ ಅಂತ ಹೇಳ್ತಾರೆ. ಆಗ ಸೂರ್ಯ, ಸರ್ ಒಂದೇ ನಿಮಿಷ ಹೋಗ್ಬಿಡ್ತೀನಿ ಸರ್ ಅಂತ ಹೇಳ್ತಾನೆ. ಆಗ ಪೊಲೀಸರವರು, ನೋ ಪಾರ್ಕಿಂಗಲ್ಲಿ ಗಾಡಿ ಬಿಟ್ಟಿರೋದಲ್ಲದೆ ಇನ್ನೂ 1 ನಿಮಿಷ ಅಂತ ಕೂಡ ಹೇಳ್ತೀಯ, 500 ಫೈನ್ ಕಟ್ಟ ಅಂತ ಹೇಳ್ತಿರ್ತಾರೆ. ಆಗ ಸೂರ್ಯ, ಸರ್ 500 ಸರ್ ಈಗ ಅಲ್ಲಿ ತೆಗೆದುಬಿಡ್ತೀನಿ ಸರ್, ಈಗ ಒಂದೇ ನಿಮಿಷ ಸರ್ ಅಂತ ಹೇಳ್ತಾನೆ. ಆಗ ಮತ್ತೆ ಪೊಲೀಸ್, ಅದೆಲ್ಲ ಆಗೋದಿಲ್ಲ, ಫೈನ್ ಕಟ್ಟಬೇಕಂದ್ರೆ ಕಟ್ಟಬೇಕು ಅಷ್ಟೇ ಅಂತ ಹೇಳ್ತಾರೆ. ಇದೆಲ್ಲ ನಡೆಯುತ್ತಿರುವಾಗಲೇ ಅಲ್ಲಿಗೆ ಮೀನಾ ಬರ್ತಾಳೆ. ಮೀನಾ ಬಂದು ಪೊಲೀಸವ್ರಿಗೆ, ಸರ್ ಅವ್ರದ್ದೇನೂ ತಪ್ಪಿಲ್ಲ ಸರ್, ನಾನೇ ಇಲ್ಲಿ ಆಟೋ ತರಬೇಕು ಅಂತ ಹೇಳಿದ್ದು ಅಂತ ಹೇಳ್ತಾಳೆ. ಆಗ ಪೊಲೀಸರು, ನೀವು ಪ್ಯಾಸೆಂಜರ್ ಥರ ಇರಿ, ಆಟೋದವ್ರದ್ದು ಇದು ತಪ್ಪು, ಇಲ್ಲಿ ಬಿಡಬಾರ್ದು, ಇದು ನೋ ಪಾರ್ಕಿಂಗ್ ಅಂತ ಹೇಳ್ತಾರೆ. ಮತ್ತು ಮೀನಾ ಮುಂದುವರೆದು, ಸರ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, 200 ರೂಪಾಯಿ ಕೊಟ್ಟರೆ ನಡೆಯುತ್ತಾ ಅಂತ ಹೇಳ್ತಾಳೆ. ಆಗ ಪೊಲೀಸರು, 200 ರೂಪಾಯಿ ಎಲ್ಲ ಆಗೋದಿಲ್ಲ, 500 ಕಟ್ಟಬೇಕಂದ್ರೆ ಕಟ್ಟಬೇಕು ಅಂತ ಹೇಳ್ತಿರ್ತಾರೆ. ಇತ್ತ ಹೂವಿನ ಅಂಗಡಿಗೆ ಹೋಗೋಕ್ಕೂ ಲೇಟಾಗಿರುತ್ತೆ. ಇತ್ತ ರಂಗನಾಥ್ ಅವರು, ಈ ಸೂರ್ಯ ಮೀನಾ ಮಾರ್ಕೆಟಿಗೆ ಹೋಗಿ ಭಾಳ ಹೊತ್ತಾಯಿತು, ಇನ್ನೂ ಯಾಕೋ ಬರಲಿಲ್ಲಲ್ವಾ, ಮೋಸ್ಟ್ಲಿ ತುಂಬ ಇರ್ಬೋದಲ್ಲ, ಲೇಟಾಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಸೂರ್ಯ ಪೊಲೀಸರಿಗೆ ಫೈನ್ ಕಟ್ಟಿ ಮೀನಾಗೆ, ಎಲ್ಲ ನಿಂದಿಂದಾನೆ ಬೇಗನೆ ಏನು ಬರಲಿಲ್ಲ, ಪೊಲೀಸರು ಕೂಡ ಹಿಡಿದ್ರು ಅಂತ ಹೇಳ್ತಿರ್ತಾನೆ. ಎಲ್ಲ ಹೂಗಳನ್ನ ಆಟೋದಲ್ಲಿ ತುಂಬಿಕೊಂಡು ಸೂರ್ಯ ಮೀನನ್ಗೆ, ನಾಳೆ ಇಷ್ಟೊತ್ತಿಗೆಲ್ಲ ಹೂನಾರ ರೆಡಿ ಇರಬೇಕು ಆಯಿತಾ, ಮತ್ತು ಆಳುಗಳು ಎಲ್ಲಿರ್ತಾರಂತೆ ಅವ್ರಿಗೆ ಪಿಕ್ ಮಾಡೋಕೆ ನಾನು ಹೋಗ್ಲಾ? ಆಗ ಮೀನಾ, ನನ್ನ ಅಂಗಡಿ ಹತ್ರ ಬಿಟ್ಟು ನೀವು ಹೋಗಿ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾಳೆ. ಸೂರ್ಯ ಬಹು ಬೇಗನೆ ಅಂಗಡಿಯನ್ನು ತಲುಪಿ ಆ ಹೂಗಳನ್ನೆಲ್ಲ ಅಲ್ಲಿಂದ ಅನ್ಲೋಡ್ ಮಾಡಿ, ಸರಿ ನೀವು ಕೆಲಸ ಸ್ಟಾರ್ಟ್ ಮಾಡಿ, ನಾನು ಆಳುಗಳನ್ನ ಕರ್ಕೊಂಬರ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇದಿಷ್ಟು ಗುರುವಾರ ಸಂಚಿಕೆಯ ಪ್ರೋಮೋ ವಿಡಿಯೋ. ಗುರುವಾರದ ಸಂಪೂರ್ಣ ಸಂಚಿಕೆಯನ್ನು ನಮ್ಮ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು. ದಯವಿಟ್ಟು ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.